ಈಗ ಸಿನಿಮಾಕ್ಕೆ ಲಾಸು ಲಾಭ ಆಮೇಲೆ ಆಯ್ತಲ್ಲ, ತಗೊಂಡು 1 ಎಕರೆ ಜಮೀನು ಮಾರಾಟ ಮಾಡಿ ಸಾಲ ತೀರಿಸಿ ಫಿನಿಶ್ ಮಾಡಿಬಿಡ್ಬೋದು. ಇವತ್ತಿನ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಸಂಖ್ಯೆ ಎಷ್ಟಿದೆ ಅದೆಲ್ಲ ನೋಡಿದಾಗ ನಿಮಗೆ ಭಯ ಆಗ್ತಿದೆಯಲ್ಲೋ ಗೊತ್ತಿಲ್ಲ, ನನಗಂತೂ ವೈಯಕ್ತಿಕವಾಗಿ ಭಯ ಇದೆ. ಇವತ್ತು ದರ್ಶನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರು. ಅವ್ರು ಇಲ್ದಿರೋ ಸಿನಿಮಾ ಒಂದ್ಸರಿ ಬೇಡ ಅನ್ನಿಸ್ತು ನನಗೆ. ದರ್ಶನ್ ಅವರು ನಿಮ್ಮ ಕೈಗೆ ಎಟಕ್ತಾ ಇರೋದ್ರಿಂದ ಅವರ ಅಭಿಮಾನಿಗಳಲ್ಲಿ ತಾವೇನಾದರೂ ಮನವಿಯನ್ನು ಕೊಡೋಕ್ಕೆ ಸಾಧ್ಯನಾ? ನಮಸ್ಕಾರ, ನಾನು ಟೇಶಿ ವೆಂಕಟೇಶ್, ನಿರ್ದೇಶಕ ನಿರ್ಮಾಪಕ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 3.5 ದಶಕಗಳ ಕಾಲ ದುಡಿದು ಈಗ ಕಲರ್ಫುಲ್ ಕನ್ನಡ ಎನ್ನುವ ಚಿತ್ರವಾಹಿನಿಯ ಮೂಲಕ ತಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಇವತ್ತು ತನ್ನದೇ ಆದ ಒಂದು ಮುದ್ರೆಯನ್ನು ಒತ್ತುಕೊಂಡು ಇಡೀ ಪ್ರಪಂಚದಲ್ಲಿ ತನ್ನ ಹೆಸರನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೇವಲ ದೊಡ್ಡ ಸಿನಿಮಾಗಳು ಮಾತ್ರ ಅಲ್ಲ, ಮಧ್ಯಮ ವರ್ಗ ಮತ್ತು ಸಣ್ಣ ಚಿತ್ರಗಳು ಕೂಡ ಮುಖ್ಯ ಆಗಿದೆ. ಹೀಗಾಗಿ ಕೇವಲ ಸ್ಟಾರ್ ವೇಲ್ ಇರ್ತಕ್ಕಂಥ ಸಿನಿಮಾಗಳನ್ನು ಮಾತ್ರ ಜನರು ಪ್ರೋತ್ಸಾಹ ಮಾಡದೆ ಇತರೆ ಕನ್ನಡ ಸಿನಿಮಾಗಳನ್ನು, ವಿಶೇಷವಾಗಿ ಹೊಸ ಕಲಾವಿದರ ಚಿತ್ರಗಳನ್ನು, ಹೊಸ ನಿರ್ದೇಶಕರ ಚಿತ್ರಗಳನ್ನು, ಹೊಸ ನಿರ್ಮಾಪಕರ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು ತಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕಾರಣ, ಚಿತ್ರರಂಗ ಅಂತ ಹೇಳಿದರೆ ಕೇವಲ ಯಾವುದೋ ಒಂದು ಮನರಂಜನೆಯ ಮಾಧ್ಯಮ ಅಲ್ಲ, ಇದೊಂದು ನಾಡಿನ, ದೇಶದ ಭಾಷೆ, ಸಂಸ್ಕೃತಿ, ಸಂಪ್ರದಾಯ ಇವೆಲ್ಲವನ್ನು ಅಳವಡಿಸಿಕೊಂಡು ಒಂದು ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಒಂದು ಮಾಧ್ಯಮ ಅದು ಚಲನಚಿತ್ರ ಮಾಧ್ಯಮ. ಇಂಥ ಚಲನಚಿತ್ರ ರಂಗ ಸುಮಾರು ಸಾವಿರಾರು 40,000 to 50,000 ಕುಟುಂಬಗಳು ನಂಬಿಕೊಂಡು ಬದುಕ್ತಾ ಇರ್ತಕ್ಕಂಥ ಈ ಮಾಧ್ಯಮದಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ಕೊಡ್ತಾ ಬರ್ತಾ ಇರ್ತಕ್ಕಂತಹ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು, ಸಾಹಿತಿಗಳು, ಹೀಗೆ ಎಲ್ಲರೂ ಕೂಡ ಅವರವರದೇ ಕೊಡುಗೆಯನ್ನು ಸಮಾಜಕ್ಕೆ ಕೊಡ್ತಾ ನಾಡಿನ ಭಾಷೆ, ನೆಲ, ಜಲ ಎಲ್ಲ ವಿಚಾರಗಳಲ್ಲೂ ಕೂಡ ತನ್ನ ಒಂದು ಅಮೂಲ್ಯವಾದ ಒಂದು ತ್ಯಾಗವನ್ನು ಮಾಡ್ತಾ ನಮ್ಮ ಯುವ ಪೀಳಿಗೆಯನ್ನು ಕಾಲಕ್ಕೆ ತಲುಪ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಹೊಸ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬರೋದು ಎಷ್ಟು ಮುಖ್ಯ ಅಂತಕ್ಕಂಥ ವಿಚಾರವಾಗಿ ನಾವು ಮಾತಾಡಬೇಕಾಗಿದೆ. ಇವತ್ತು ವಿಶೇಷವಾಗಿ ಕನ್ನಡ ಚಿತ್ರರಂಗಕ್ಕೆ ನೀನಾಸಂ ತರಬೇತಿ ಸಂಸ್ಥೆಯ ವತಿಯಿಂದ ಇವತ್ತು ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಕೂಡ ಬರೋ ಮೂಲಕ ಆ ಒಂದು ನೀನಾಸಂ ಸಂಸ್ಥೆಗೆ ಒಂದು ಹೆಮ್ಮೆಯನ್ನು, ಒಂದು ಹೆಗ್ಗಳಿಕೆಯನ್ನು ತರುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ನಮ್ಮ ಮುಂದಿರ್ತಕ್ಕಂಥ ಚಿತ್ರ ಹಿಕೋರ ಚಿತ್ರದ ನಿರ್ಮಾಪಕಿ ಶ್ರೀಮತಿ ರತ್ನಾ ಶ್ರೀಧರ್ ಹಾಗೂ ಅವರ ಸುಪುತ್ರ ಗಿರೀಶ್ ರವರು ನಮ್ಮ ಮುಂದೆ ಇದ್ದಾರೆ. ಅವರಿಗೆ ನಾನು ಕನ್ನಡ ವಾಹಿನಿಯ ಮುಖಾಂತರ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಸ್ ರತ್ನಾ ಅವರೇ, ತಮ್ಮ ಈ ಹಿಕೋರ ಚಿತ್ರ ಯಾವ ಹಂತಕ್ಕೆ ಬಂದಿದೆ? ಇದು ಆರಂಭ ಆಗಿದ್ದೆ ಆವಾಗ, ಚಿತ್ರೀಕರಣ ಮುಗಿದಿದ್ದೆ ಆವಾಗ, ಈಗ ತೆರೆಗೆ ಸಿದ್ಧ ಆಗಿದೆ. ಈ ಬಿಡುಗಡೆಯ ಹಂತದಲ್ಲಿ ತಮಗೇನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಓಕೆ, ಈ ಸಿನಿಮಾ ನಿರ್ಮಾಣ ಆಗೋದಕ್ಕೆ ಮೂಲ ಕಾರಣ ಏನು ಅಂತ ಹೇಳ್ತೀರಾ? ಸಿನಿಮಾ ನಿರ್ಮಾಣ ಆಗಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ನಮ್ಮ ತಂದೆ ಮತ್ತು ಅವರ ಸ್ನೇಹಿತರು. ಅವ್ರು ಏನು ಮಾಡಿದ್ರು, ಕತೆ ಕೇಳಿದ್ರು. ಅವರು ನಮ್ಮ ಡೈರೆಕ್ಟರ್ ಕೃಷ್ಣ ಅವ್ರು ಬಂದ್ಬಿಟ್ಟು ಕತೆ ಹೇಳಿದಾಗ ನಮ್ಮ ತಂದೆ ಕತೆ ಇಷ್ಟ ಆಯಿತು. ಕೊನೆಗೆ ನೋಡೋಣ, ಹಾಗೆ ನಮ್ಮ ತಂದೆ ಮತ್ತು ನಮ್ಮ ತಂದೆ ಫ್ರೆಂಡ್ ಇದ್ದವರು, ಸರಿ ನಾವೇ ಯಾಕೆ ಮಾಡಬಾರ್ದು, ಏನು ಬಜೆಟ್ ಆಗತ್ತೆ ಸಿನಿಮಾದು ಅಂತೆಲ್ಲ ಕುತ್ಕೊಂಡು ಡೈರೆಕ್ಟರ್ ಹತ್ರ ಮಾತಾಡಿದಾಗ, ನೀನಾಸಂನ ಕಿಟ್ಟಿ ಅವರು ಕಲಾವಿದರಾಗಿ ನಿಮ್ಮ ಪರಿಚಯ ಆದ್ರೆ, ನಿರ್ದೇಶಕರಾಗಿ ಪರಿಚಯ ಆದ್ರೆ? ನಮಗೆ ಕಲಾವಿದರಾಗೆ ಪರಿಚಯ. ಹಾಂ, ಓಕೆನಾ. ಅವರ ನಾಟಕಗಳು, ಅವರ ಆ್ಯಕ್ಟಿಂಗು ಇದನ್ನೆಲ್ಲ ನಾವು ನೋಡಿದ್ದೀವಿ. ಓಕೆನಾ. ಒಳ್ಳೆ ಅದ್ಭುತ ಆ್ಯಕ್ಟರು, ಅದ್ರ ಬಗ್ಗೆ ಏನೂ ಮಾತೇ ಇಲ್ಲ. ಯಾವ ಭಾವನೆಯಲ್ಲಿದ್ದೀರಿ? ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಈಗ ಇನ್ನು ಕೆಲವೇ ದಿನಗಳಲ್ಲಿ ಆಗ್ತಾ ಇದೆ. ತುಂಬ ಖುಷಿಯಾಗಿ. ಓಕೆ, ಖುಷಿ ಅಂದರೆ ಯಾವ ರೀತಿ? ಇದು ನಾವು ಕಂಡಂಥ ಕನಸು. ನಾನು, ನಮ್ಮ ಮನೆಯವರು ಇದನ್ನು ತುಂಬ ಪ್ರೀತಿಯಿಂದ, ತುಂಬ ಖುಷಿಯಿಂದ, ಎಷ್ಟೇ ಕಷ್ಟ ಬಂದ್ರೂ, ಎಷ್ಟೇ ಅಡಚಣೆಗಳು ಬಂದ್ರೂ ತುಂಬ ಖುಷಿಯಿಂದ ಇದನ್ನು ಕತೆ ಕೇಳಿ ಒಪ್ಪಿಕೊಂಡು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಅಪ್ಪನ ಆಸೆ ಇದು ಮಾಡೋಣ ಅಂತೇಳಿ ನನ್ನ ಮಗನಿಗೆ ತುಂಬ ಒತ್ತಾಯ. ಅವಾಗ ನೀವು ಒಪ್ಪಿಗೆ ಕೊಟ್ರಾ? ಹೌದು. ಈ ಸಿನಿಮಾಗೆ ಎಷ್ಟು ಬಂಡವಾಳ ಹಾಕಿದ್ರಿ ತಾವು?
ಸುಮಾರು 2 ಕೋಟಿ ಹತ್ತಿರ. ಈ ಹಂತದಲ್ಲಿ ನಿಮಗೆ ನಿಮ್ಮ ಬಂಡವಾಳದ ಬಗ್ಗೆ ಭಯ ಇದೆಯಾ ಅಥವಾ ನಂಬಿಕೆ ಜಾಸ್ತಿ ಇದೆಯಾ? ಭಯ ನಂಬಿಕೆ ಎರಡೂ ಇದೆ. ಎರಡೂ ಇದೆ. ನಾವು ಯಾವಾಗಲೂ ಭಯಕ್ಕಿಂತ ಜಾಸ್ತಿ ನಂಬಿಕೆನೇ ಇಟ್ಕೊಂಡಿರ್ಬೇಕು. ಆ ನಂಬಿಕೆ ನಮ್ಮನ್ನೆಲ್ಲೋ ಒಂದು ಕಡೆ ಹೋಗಿ ತಲುಪಿಸುತ್ತೆ. ಆ ನಂಬಿಕೆನೇ ನಾನು ಇವತ್ತು ಇಲ್ಲಿ ಕರ್ಕೊಂಡು ಬಂದಿರೋದು. ಗಿರೀಶ್ ಅವರೇ, ನಿಮ್ಗೇನು ಅನಿಸುತ್ತೆ ಅಮ್ಮನ ಮಾತುಗಳಲ್ಲಿ? ತಾಯಿಯ ಒಂದು ಒತ್ತಡದ ಮೇರೆಗೆ ತಂದೆಯ ಆಸೆಯನ್ನು ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ನೀವು ಒಪ್ಕೊಂಡಿದ್ದೀರಾ. ಈಗ ರಿಲೀಸ್ ಆಗ್ತಾ ಇದೆ, ನಿಮ್ಮ ಭಾವನೆ ಹೇಗಿದೆ? ನಾನು ಮುಂದಾಗೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಈಗ ಏನಾಗಬೇಕು ಕೆಲಸ ಅಷ್ಟನ್ನು ಯೋಚನೆ ಮಾಡ್ತೀನಿ. ಈಗ ನಮಗೆ ಸಿನಿಮಾ ರಿಲೀಸ್ ಆಗಬೇಕು, ಮುಂದೆ ಲಾಭ ಆಗಲೇಬೇಕು. ಓಕೆನಾ? ಅದಾದ್ರೇ ಲೈಕ್ ಇನ್ನೊಂದು ಸಿನಿಮಾನೋ ಅಥವಾ ಇನ್ನೊಂದು ನಾವು ಬದುಕ್ತೀವಿ, ಇನ್ನೊಂದು 4 ಜನ ಕಲಾವಿದರಿಗೆ ಅವ್ರಿಗೂ ಜೀವನ ಆಗತ್ತೆ ನಮ್ಮ ಪ್ರೊಡಕ್ಷನ್ನಿಂದ. ಸೊ ಈಗ ನನ್ನ ಪ್ರಶ್ನೆ, ಈ ಸಿನಿಮಾ ನಿರ್ಮಾಣ ಮಾಡುವ ಅವಶ್ಯಕತೆ ನಿಮಗಿತ್ತಾ? ಸ್ಟಾರ್ಟಿಂಗ್ ತುಂಬ ಇಂಟ್ರೆಸ್ಟ್ ಇಟ್ಕೊಂಡು ಬಂದು ಆ ಮಧ್ಯ ಏನು ತುಂಬ ನೋವುಗಳನ್ನೆಲ್ಲ ಅನುಭವಿಸಿದ್ವಲ್ಲ, ಅವಾಗ ಒಂದ್ಸರಿ ನಮ್ಗೆ ತುಂಬ ಬೇಜಾರಾಗಿದೆ. ನಮಗೆ ಬೇಕಿತ್ತ ಇದು ಅಂತ. ಇವತ್ತಿಗೇನು ಅನ್ನಿಸ್ತಿದೆ? ಖುಷಿಯಾಗಿದೆ. ಈ ನೋವಲ್ಲೂ ಖುಷಿ ಕಾಣ್ತಿದೆ? ನೋವಲ್ಲೂ ಖುಷಿ ಇದೆ, ನೋವಲ್ಲೂ ಖುಷಿ ಇದೆ. ಸೊ ಇವತ್ತಿನ ಮಟ್ಟದಲ್ಲಿ ಕನ್ನಡ ಸಿನಿಮಾ ರಂಗ ಸುಮಾರು 250 ಸಿನಿಮಾಗಳನ್ನು ಪ್ರತಿ ವರ್ಷ ರಿಲೀಸ್ ಮಾಡ್ತಾ ಇದೆ. ಈ 350 ಸಿನಿಮಾಗಳು ತಯಾರಾಗಿ 250 ಸಿನಿಮಾಗಳು ಏನು ಬಿಡುಗಡೆ ಆಗ್ತಾ ಇದೆ. ಈ ಹಂತದಲ್ಲಿ ಕನ್ನಡ ಚಿತ್ರರಂಗದ ಯಶಸ್ಸಿನ ಒಂದು ರೇಷಿಯೋ ನಿಮ್ಗೆ ಗೊತ್ತಿದೆಯಾ? ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ ಒಂದು 100 ಸಿನಿಮಾಗೆ 10 ಸಿನಿಮಾ ಗೆಲ್ಬೋದು. 100 ಸಿನಿಮಾಗೆ ಅಂದರೆ 10%. 10%. ಈಗ ಉದಾಹರಣೆಗೆ ನಾವು ಅಕ್ಟೋಬರ್ ಅಂತ್ಯದಲ್ಲಿದ್ದೀವಿ, ಹೌದಾ? ಇಲ್ಲಿ ತನಕ ಈ 10 ತಿಂಗಳುಗಳಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆಗಿದೆ ಅನ್ನೋ ಅರಿವಿದೆಯಾ? ಅಂದಾಜು ಒಂದು 30ರಿಂದ 40 ಸಿನಿಮಾ ರಿಲೀಸ್ ಆಗಿದೆ ನನಗೆ ಗೊತ್ತಿದ್ದ ಹಾಗೆ. ಮೋರ್ ದೆನ್ 150 ಫಿಲಮ್ಸ್ ರಿಲೀಸ್ ಆಗಿದೆ. ಶ್ರೀಮತಿ ರತ್ನಾ ಶ್ರೀಧರ್ ಅವರೇ, ಇವತ್ತು ನೀವು ಗಂಡನ ಜೊತೆ ಕೈ ಜೋಡಿಸಿ ಅವರ ಆಸೆಯನ್ನು ಈಡೇರಿಸೋಕ್ಕೆ ಹೊರಟು ಇವತ್ತು ತಮ್ಮೆಲ್ಲ ಬಂಡವಾಳವನ್ನು ಇಲ್ಲಿ ಒತ್ತೆ ಇಟ್ಟಿದ್ದೀರಾ ಅಂತ ನನ್ನ ಭಾವನೆ. ಖಂಡಿತ. ಈ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮನೆ ಪರಿಸ್ಥಿತಿ ಹೇಗಿರುತ್ತೆ? ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರಬಹುದು? ಅದನ್ನೆಲ್ಲ ಕಲ್ಪನೆನೂ ಮಾಡ್ಕೋಬಾರ್ದು, ನಿರೀಕ್ಷೆ ಕೂಡ ಇಟ್ಕೋಬಾರ್ದು. ನಾನು ಅದನ್ನು ಎದುರಿಸ್ಕೊಂಡೇ ಬಂದಿದ್ದೀನಲ್ಲ ಇಲ್ಲಿವರೆಗೆ. ಅದು ಏನೇ ಕಷ್ಟ ಏನೇ ಬಂದ್ರೂ ಅದನ್ನು ನಾನು ಭಗವಂತಂಗೆ ಬಿಟ್ಬಿಡ್ತೀನಿ. ಆ ಕಾರಣಕ್ಕೇ ನಾನು ಇವತ್ತು ಸಿನಿಮಾ ರಿಲೀಸಿಗೆ ತಯಾರಾಗಿ ನಿಂತಿದ್ದೀನಿ. ಅದೇ ಚಿತ್ರ ನಿರ್ಮಾಣ ಆದಮೇಲೆ ಏನು ಬೇಕಾದರೂ ಆಗಲಿ ಅದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತೀವಿ. ಇದಕ್ಕೆ ಯಾರನ್ನಾದರೂ ನೀವು ಹೊಣೆಗಾರಕ್ಕೆ? ಖಂಡಿತ ಯಾರನ್ನೂ ಹೊಣೆ ಮಾಡಲ್ಲ, ನಾವೇ ಜವಾಬ್ದಾರಿ. ಓಕೆ, ಇದು ರತ್ನಾ ಶ್ರೀಧರ್ ಅವರ ಒಂದು ದೃಢವಾದ ಮಾತುಗಳು. ಈಗ ಚಿತ್ರದ ಬಗ್ಗೆ ಕೆಲವು ಸಕಾರಾತ್ಮಕವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಈಗ ಚಿತ್ರ ಶುರು ಆದ ಮೇಲೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಘಟ್ಟದಲ್ಲಿ ಏನೇನು ಸಂತೋಷದ ಕ್ಷಣಗಳನ್ನು ನೀವು ಅನುಭವಿಸಿದ್ರಿ? ಸಂತೋಷ ಅಂದ್ರೆ ಆ ಶೂಟಿಂಗ್ ಟೈಮ್ ಇದೆಯಲ್ಲ, ಅದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ಯಾಕಂದ್ರೆ ನಮಗೆ ಹೊಸದು, ನಾವು ಯಾವತ್ತೂ ಅಂದ್ರೆ ಶೂಟಿಂಗ್ ಅಂತ ನೋಡಿದವರೇ ಅಲ್ಲ. ಸಿನಿಮಾ ತುಂಬಾ ಖುಷಿಯಾಗಿದೆ. ಆ ಶೂಟಿಂಗ್ ಟೈಮಲ್ಲಿ ಟೆಕ್ನಿಷಿಯನ್ ಕೆಲಸ ಮಾಡೋದಿರ್ಬೋದು ಅಥವಾ ಲೈಕ್ ಟೀಮ್ ಎಫರ್ಟ್ ಇರತ್ತಲ್ಲ, ಅದನ್ನೆಲ್ಲ ನೋಡಿ ಓಕೆ ಇಷ್ಟೆಲ್ಲ ಹಿಂದೆ ಇರತ್ತಾ, ಒಂದು ಸಿನಿಮಾ ಹಿಂದೆ ಇಷ್ಟೆಲ್ಲ ಕೆಲಸಗಳು ಇರತ್ತಾ ಅನ್ನೋದೊಂದು ಕ್ವಶನ್ನು. ಯಾಕಂದರೆ ಆ ಕ್ಯಾಮ್ರಾ ಕ್ರೇನ್ಗಳು ಅದನ್ನೆಲ್ಲ ಹೊರ್ತಾರೆ, ತುಂಬ ಎಷ್ಟು ದೂರ ಆದರೂ ಹೊರ್ತಾರೆ. ಅದನ್ನೆಲ್ಲ ನೋಡಿ ನಾನು ಆಶ್ಚರ್ಯಪಟ್ಟೆ. ಯಾಕಂದರೆ ನಾವು ಒಂದು ಜೋಗದಲ್ಲಿ ಶೂಟ್ ಮಾಡಿದ್ವಿ. ಜೋಗದಲ್ಲಿ ಲೈಕ್ ಪರ್ಮಿಷನ್ ತಗೊಂಡು ಆ ಪೀಕ್ಗೆ ನೀವು ನೋಡಿರ್ಬೋದು, ಹೋಗೋದೇ ಕಷ್ಟ. ಈಗ ಬೇರೆ ಸಿನಿಮಾದಲ್ಲಿ ಎಲ್ಲ ತೋರಿಸಿದ್ದಾರೆ, ಅದು ಈಸಿ ಸ್ಪಾಟ್. ಸಿನಿಮಾದಲ್ಲಿ ಬೇರೆ ಸಿನಿಮಾದಲ್ಲಿ ತೋರಿಸಿರೋದು ಈಸಿ ಸ್ಪಾಟ್, ಅದು ನಿಮಗೆ ಲೈಕ್ ಒಂದು 50 ಮೀಟರ್ಸ್ ನಡ್ಕೊಂಡು ಹೋದ್ರೆ ಸಾಕು. ಬಟ್ ನಾವು ಹೋಗಿರೋದು ಹೆಚ್ಚು ಕಮ್ಮಿ ಒಂದು ಅರೌಂಡ್ 3/4 ಕಿಲೋಮೀಟರ್ ಹತ್ರ ನಡ್ಕೊಂಡು ಹೋಗ್ಬೇಕು. ನಡೆಯೋದಕ್ಕೆ ಆಗದೇ ಇಲ್ಲ. ಆ ಸ್ಪಾಟಲ್ಲಿ ಇಲ್ಲಿವರೆಗೂ ಯಾವತ್ತೂ ಕ್ಯಾಮ್ರಾಗಳು ಹೋಗಿಲ್ಲ, ಜನರಿಗೂ ಅಲೋ ಇಲ್ಲ. ಆ ಸ್ಪಾಟಲ್ಲಿ ನಾವು ಶೂಟ್ ಮಾಡಿದ್ವಿ ಕ್ಯಾಮ್ರಾ ಇಟ್ಟು. ಆ ಸ್ಪಾಟ್ ಸಮೇತ ಎಲ್ಲ ಕ್ರೇನ್ಗಳನ್ನ ತುಂಬಾ ಖುಷಿ ಆಯ್ತು ಹೊತ್ಕೊಂಡು ಹೋಗಿದ್ದಾರೆ. ನಾವು ಅದನ್ನ ನೋಡಿ ನಾನು ಆಶ್ಚರ್ಯ ಪಟ್ಟಿದ್ದೀನಿ. ಯಾಕಂದ್ರೆ ಕಷ್ಟ ಸಿನಿಮಾ ಜನರ ಶ್ರಮವನ್ನ ನೋಡಿ ನೀವು ತುಂಬಾ ಸಿನಿಮಾದಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಶ್ರಮ ವಹಿಸ್ತಾರೆ, ಅವತ್ತಿನ ಒಂದು ಊಟದ ಇದಕ್ಕೆ ಎಷ್ಟು ಕಷ್ಟ ಪಡ್ತಾರೆ. ಓಕೆ, ಈಗ ನನ್ನ ಪ್ರಶ್ನೆ, ನಿಮ್ಮ ತಂದೆ ನೀನಾಸಂನಲ್ಲಿ ಕೆಲಸ ಮಾಡ್ತಾ ಇದ್ರ ಗಿರೀಶ್? ನಮ್ದು ಮೆಸ್ ಇತ್ತು ನೀನಾಸಂನಲ್ಲಿ. ಅದೊಂದು ಹಾಸ್ಟೆಲ್ ಟೈಪ್, ಲೈಕ್ ನಿಮಗೆ ಗೊತ್ತು. ಯಾವಾಗಲಿಂದ ಇತ್ತು ಮೆಸ್? ನಾವು 93ನೇ ಇಸ್ವಿಲಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ನಿಮ್ಮ ನೀನಾಸಂನಲ್ಲಿ ನಿಮ್ಮ ಉದ್ಯೋಗ ಆರಂಭ ಆಗಿದೆ. ಉದ್ಯೋಗ ಆರಂಭ ಆಗಿ ಎಷ್ಟು ವರ್ಷಗಳು ನೀವು ಅಲ್ಲಿ ದುಡಿದ್ರಿ? 18 ವರ್ಷ. 18 ವರ್ಷಗಳು.
ಈ 18 ವರ್ಷಗಳ ಅವಧಿಯಲ್ಲಿ ಯಾರ್ಯಾರನ್ನು ತಾವು ನೋಡಿದ್ದೀರಿ? ಸ್ಟಾರ್ಟಿಂಗ್ ನಮಗೆ 94-95ರಲ್ಲೇ ಸ್ಟಾರ್ಟಿಂಗ್ ನಾವು ಹೋಗುವಾಗ ಅರ್ಧ ಇದಾಗಿತ್ತು, ಒಂದು ಬ್ಯಾಚ್ ಮುಗ್ದಿತ್ತು. ಮುಗ್ದಿತ್ತು. 2ನೇ ಬ್ಯಾಚ್ ಬಂದು ನಮಗೆ ದರ್ಶನ್ ಅವರು. ಈಗ ದರ್ಶನ್ಗೂ ನಿಮಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ಕೇಳಿದ್ದೀನಿ. ಜೊತೆಗೆ ನಾನು ಕೂಡ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅವರ ಅಭಿಮಾನಿಗಳು ಬಂದು ಎದುರು ನಿಂತು ಮಾತಾಡಿಸುವಂಥದ್ದು, ಕಾಫಿ ಕುಡಿಯುವಾಗ ಮಾತಾಡಿಸುವಂಥದ್ದು, ಈ ಪರಿಚಯ ಹೇಗೆ ನಿಮಗೆ ದರ್ಶನ್ಗೂ ಅವ್ರಿಗೂ ನಿಮಗೂ? ದರ್ಶನ್ ನೀನಾಸಮ್ಗೆ ಇಂಟ್ರ್ಯೂ ಬಂದರು. ದರ್ಶನ್ ಬರ್ತಾರೆ ಅಂತ ನಮಗೆ ಗೊತ್ತಿತ್ತು ಆಲ್ರೆಡಿ. ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂದರೆ ನಾವು ದರ್ಶನ್ ಅಂದರೆ ಹಿಂಗಿರ್ತಾರೆ ಹಂಗಿರ್ತಾರೆ ಅಂತ ಏನೇನೋ ತುಂಬ ಕಲ್ಪನೆಗಳೆಲ್ಲ ಇತ್ತು. ಆ ಕಲ್ಪನೆಗಳೆಲ್ಲ ಅಂದ್ರೆ ಅವರು ಅಲ್ಲಿಗೆ ಬಂದು ಸೇರ್ಕೋತಾರೆ ಅಂತ ನಿಮಗೆ ಸುದ್ದಿ ಮೊದಲೇ ಇತ್ತಾ? ಗೊತ್ತಿರುತ್ತೆ. ಇಂಟ್ರ್ಯೂಗೆ ಬರುವಾಗ ಅಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ. ಅಚ್ಚಾ, ಗೊತ್ತಿರುತ್ತೆ. ಮೆಸ್ಸಿಗೆ ಊಟಕ್ಕೆ ಬರ್ಬೇಕಲ್ಲ, ಫಸ್ಟ್ ಪರಿಚಯ ಆಗದೆ ನಮ್ಮನ್ನ. ಬೆಳಗ್ಗೆ ತಿಂಡಿಗೆ ಬರ್ಬೇಕಾಗಿದ್ದೆ ನಮ್ಮಲ್ಲಿಗೆ ಫಸ್ಟ್ ನಮ್ಮ ಮುಖನೇ ನೋಡೋದು. ನಾನು ಕುತೂಹಲ ಕೇಳ್ತೀನಿ, ನೀವೇ ಬಡಿಸ್ತಾ ಇದ್ರಾ? ಎಲ್ಲರೂ ಬಂದು ತಟ್ಟೆ ಇಟ್ಕೊಂಡು ನಿಂತ್ಕೊಂತ ಇದ್ರಾ? ಇಲ್ಲ, ಅಲ್ಲಿ ದೊಡ್ಡ ಹಾಲ್ ಇದೆ, ಎಲ್ಲ ಟೇಬಲ್ ಮೇಲೆ ಬಂದು ಕುತ್ಕೋತಾರೆ. ನಾವು ದಿನನಿತ್ಯ ತಿಂಡಿ ನೀವೇ ಬಡಿಸೋದು. ನಮ್ಮಲ್ಲಿ ಹೆಂಗಿತ್ತು ಅಂದ್ರೆ ಕೆಲ್ಸಕ್ಕೆ ಯಾರು ಇರ್ಲಿಲ್ಲ. ನಾವೆಲ್ಲ ನಮ್ದೇ ಸ್ವಂತ ಕೆಲಸ. ನಮ್ಮ ಅಪ್ಪನ ತಮ್ಮ, ನಮ್ಮಮ್ಮ, ಇಡೀ ಕುಟುಂಬ ಅಲ್ಲಿ ಕೆಲಸ ಮಾಡ್ತಾರೆ. ಕುಟುಂಬದವರೇ ಮಾಡ್ತಾ ಇದ್ದೀವಿ. ದರ್ಶನ್ ಅವರು ತರಬೇತಿಗೆ ಬಂದ ಮೇಲೆ ಜಾಯಿನ್ ಆದ್ಮೇಲೆ ನೀನಾಸಮ್ನ ಹೇಗೆ ನೀವು ಅವ್ರ ಜೊತೆ ನಡ್ಕೊಂಡ್ರಿ? ದರ್ಶನ್ ಒಬ್ಬರೇ ವಿಶೇಷವಾಗಲ್ಲ ನಮ್ಗೆ. ಅಲ್ಲಿ ಏನು 18 ಜನ ಮಕ್ಕಳು ಬರ್ತಾರೆ, 18 ಜನನು ಒಂದೇ ನಮ್ಗೆ. ದರ್ಶನ್ ಒಬ್ಬರೇ ಸಪ್ರೇಟ್ ಅಂತಲ್ಲ. ದರ್ಶನ್ ಅಂದ್ರೆ ಸಿನಿಮಾ ಫೀಲ್ಡ್ ಇಂದ ಬಂದಿರೋರಾಗಿರ್ತಾರಲ್ಲ, ಸ್ವಲ್ಪ ಏನೋ ಒಂದು ವಿಶೇಷವಾದ ಒಂದು ಕಾಳಜಿ ಇರುತ್ತೆ. ಆಮೇಲೆ ಅಲ್ಲಿ ಬರೋ ಮಕ್ಳೆಲ್ರು ನಮ್ಗೆ ಸಿಗೋದೇ ಊಟ ತಿಂಡಿ ಟೈಮಿಗೆ, ಮತ್ತೆ ಯಾವ ಟೈಮ್ಗೂ ನಮಗ್ ಸಿಗಲ್ಲ ಅಷ್ಟೇ. ಆ ಟೈಮಲ್ಲಿ ಅಷ್ಟೇ ನಮ್ಗೆ ಅವರು. ಅಲ್ಲ, ನಾನು ಕೇಳ್ತಿರೋದು ತೂಗುದೀಪ್ ಶ್ರೀನಿವಾಸ್ ಅವರ ಮಗ ದರ್ಶನ್ ಅವರು ಬರ್ತಾರೆ ಅಂತ ನಿಮಗೆ ಮೊದಲೇ ಗೊತ್ತಾಯಿತು, ಅಡ್ಮಿಷನ್ ಆಗಿದ್ದಾರೆ ಅಂತ ಗೊತ್ತಾಯಿತು, ನೆಕ್ಸ್ಟ್ ನಮ್ಮ ಈ ತಂಡದಲ್ಲಿ ಹೊಸ ತಂಡದಲ್ಲಿ ಸೇರ್ಕೋತಾರೆ ಅಂತ ಗೊತ್ತಾಯಿತು. ಅವಾಗ ಅವ್ರನ್ನ ನೋಡೋ ದೃಷ್ಟಿ ಹೇಗಿತ್ತು? ನಿಮಗೇನು ಕುತೂಹಲ ಇತ್ತಾ, ಆಸೆ ಇತ್ತಾ? ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗನ ನೋಡ್ತಾ ಇದ್ದೀವಿ, ಅವ್ರಿಗೆ ಊಟ ಬಡಿಸ್ತಿದ್ದೀವಿ ಅಂತ ಏನಾದರೂ ವಿಶೇಷವಾಗಿ? ಏನಲ್ಲ, ನಮ್ಗೆಲ್ಲ ಮಕ್ಕಳು ಒಂದೇನೆ. 18 ಜನನು ಟೇಬಲ್ ಮೇಲೆ ಕುತ್ಕೊಂಡ್ರು, 18 ಜನರು ತಟ್ಟೆಗೆ ಬೀಳ್ತಿದ್ದನ್ನು ಎಲ್ಲ 2 ಇಡ್ಲಿ, ಸಾಂಬಾರು, ಚಟ್ನಿ. ನಾನು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಇದನ್ನು ನೋಡಿದೆ. ಸೊ ದರ್ಶನ್ ಅವ್ರಿಗೂ ನಿಮಗೂ ಒಂದು ಎಲ್ಲೋ ಒಂದು ಕಡೆ ತುಂಬ ಆತ್ಮೀಯತೆ, ಒಂದು ಭಾವನಾತ್ಮಕ ಸಂಬಂಧ ಇದೆ ಅಂತ ನಾನು ಗಮನಿಸಿದೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನೀವು ವಿಶೇಷ ಅತಿಥಿಯಾಗಿ ಬರಬೇಕು ಅಂತ ಕಾರ್ಯಕ್ರಮವನ್ನು ಅವ್ರು ರೂಪಿಸಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಒಂದು ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಂದು ಎಲ್ಲೋ ವರ್ಷಗಳ ಹಿಂದೆ ನಾನು ಸ್ಟಾರ್ ಆಗೋಕ್ಕೆ ಮುಂಚೆ ಅನ್ನ ಹಾಕಿದವರು ಅಥವಾ ಅವ್ರ ಕೈನಲ್ಲಿ ಅನ್ನ ತಿಂದಿದ್ದೀನಿ ಅಂತಕ್ಕಂಥ ಋಣ ತೀರಿಸ್ಕೊಳ್ಳೋಕ್ಕೆ ಕರ್ಸ್ಕೊಂಡ್ರಲ್ಲ, ಆ ಸಂದರ್ಭ ನಿಮ್ಗೆ ಏನು ಅನ್ನಿಸ್ತು? ಸಿಕ್ಕಾಪಟ್ಟೆ, ಅದು ಹೇಳ್ಕೊಳಕ್ಕೆ ಮಾತುಗಳು ಬರಲ್ಲ, ಅಷ್ಟು ಸಂತೋಷ. ದರ್ಶನ್ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ನಂಗೆ ಅವ್ರ ಕಾನ್ಸೆಪ್ಟ್ ಅಂತಾನೆ ಗೊತ್ತಿರಲಿಲ್ಲ. ಜಿ ಕನ್ನಡದವ್ರು ನಮ್ಮ ಮನೆಗೆ ಬಂದು ವಿಟಿ ಮಾಡಿದ್ರು. ಅದಕ್ಕಿಂತ ಮುಂಚಿಂತ ನಾನು ಹೇಳೋದಾದ್ರೆ ಮುಂಚಿನ ಮಾತಾಡ್ತೀನಿ. ದರ್ಶನ್ ವೀಕೆಂಡ್ ವಿತ್ ರಮೇಶ್ಗಿಂತ ಮುಂಚಿನ ಅವರ ಸಂಬಂಧ ಹೇಗಿತ್ತು ಅಂತ. ಅವರು ಸ್ಟೂಡೆಂಟ್ ಆಗಿ ಬಿಟ್ಟು ಹೋದ್ಮೇಲೆ ನಮಗವ್ರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ. ಮಧ್ಯೆ ತುಂಬ ತೊಂದರೆಗಳು ಬಂದಿದೆ, ಅವರು ಊರಿಗೆ ಹೋಗಿದ್ದಾರೆ, ಬಂದಿದ್ದಾರೆ. ಅದೆಲ್ಲದರ ನಡುವೆ ಒಂದು ದಿನ 2 ಕಾರ್ ಬರುತ್ತೆ. ದರ್ಶನ್ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ ನೀನಾಸಮ್ಗೆ. ನಾವು ಒಳಗಡೆ ಇರ್ತೀವಿ. ರತ್ನಾಕಾ ಶ್ರೀಧರಣ್ಣ ಅಂತ ಕೂತ್ಕೊಂಡು ಬರ್ತಾರೆ ಒಳಗೆ. ಬಂದು ಹೋದ್ಮೇಲೆ ನೀನಾಸಮ್ ಬಿಟ್ಟು 5-6 ವರ್ಷ ಆದ್ಮೇಲೆ, 3-4 ಕರಿಯಾ ಮತ್ತೆ ಮೆಜೆಸ್ಟಿಕ್ ಸಿನಿಮಾ ಆದ್ಮೇಲೆ ತಕ್ಷಣ ಬರ್ತಾರೆ. ನಂಗೆ ನೋಡಿದ ತಕ್ಷಣ ನಮಗೆ ಅದು ಎಷ್ಟು ಖುಷಿ ಅಂದರೆ, ಒಬ್ಬ ಸ್ಟಾರು ಅವಾಗಲೇ ಅವ್ರಿಗಾಗಲೇ ಹೆಸರು ಬಂದ್ಬಿಟ್ಟಿತ್ತು. ಅಂಥವ್ರು ನಮ್ಮ ಮನೆಗೆ ಬಂದು ಮೆಸ್ಸಿಗೆ ಬಂದಿದ್ದಾರೆ, ಕರೀತಾರೆ ಅಂದರೆ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಂದ್ವಿ ಹೊರಗಡೆ ಎಲ್ಲ ಸಾಮೂಹಿಕ ಮಾತಾಡಿದ್ವಿ, ಕಾಫಿ ಕುಡಿದ್ರು. ಅವ್ರ ಜೊತೆಗೆ ತರುಣ್ ಸುಧೀರು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವ್ರು ಉಳ್ಕೊಂಡಿರೋ ರೂಮು, ಹಾಸ್ಟೆಲ್, ಅವ್ರು ಓಡಾಡ್ತಿದ್ದ ಜಾಗ, ಅವರು ತಗೋತಿದ್ದ ಕ್ಲಾಸ್ಗಳು, ಮೇಕಪ್ಪು, ಲೈಟಿಂಗ್ ಎಲ್ಲ ತೋರಿಸ್ಕೊಂಡು ಮತ್ತೆ ಅಲ್ಲಿಗೆ ಬಂದು ನಮ್ಮ ಹತ್ರ ಎಲ್ಲ ಕುತ್ಕೊಂಡು ಮಾತಾಡಿ ಹರಟೆ ಹೊಡೆದು ಊಟ ಮಾಡಿ, ಸರಿ ಅಕ್ಕ ಅಂತೆಲ್ಲ ಒಂದಿಷ್ಟು ಮಾತುಗಳನ್ನಾಡಿ. ಶ್ರೀಧರಣ್ಣ, ವಿದ್ಯಾಧರ ನನ್ನ ಮೈದ ತುಂಬ ಫೇವ್ರೇಟ್ ಅವನಿಗೆ, ವಿದ್ಯಾಧರ. ನಮ್ಗೆಲ್ರಿಗೊಂದು ಅಲ್ಲಿಂದ ನಮಗೂ ಅವರಿಗೊಂದು ಬಾಂಧವ್ಯ ಮತ್ತೆ ಶುರುವಾಯಿತು. ನೀವು ಸಿನಿಮಾ ಶುರು ಮಾಡಿದಾಗ ನಿಮ್ಮ ತಂದೆ ಶ್ರೀಧರರಿದ್ದರು. ಸೊ ಸಿನಿಮಾ ಬಿಡುಗಡೆಗೆ ಮುಂಚೆನೇ ಅವರನ್ನು ನೀವು ಕಳ್ಕೊಂಡಿದ್ದೀರಿ. ಈಗ ಅವರಿಲ್ಲದೆ ನೀವು ಬಿಡುಗಡೆ ಮಾಡ್ತಿದ್ದೀರಿ, ಹೇಗಿದೆ? ನಂಗೆ ತುಂಬ ಕಷ್ಟ ಆಗುತ್ತೆ. ನನಗೆ ಅವ್ರು ಇಲ್ದಿರೋ ಸಿನಿಮಾ ಒಂದ್ಸರಿ ಬೇಡ ಅನ್ನಿಸ್ತು. ನನಗೆ ಅವ್ರು ಇಲ್ದಿರೋ ಕೆಲಸ ಯಾವುದು ಮಾಡಬಾರ್ದು ಅಂತ ಅನ್ನಿಸ್ತು.
ಆದರೆ ನಾವು ತುಂಬ ಸಾಕಷ್ಟು ಸರಿ ತುಂಬ ಇದು ಮಾಡ್ಕೊಂಡಿದ್ದೀನಿ. ನಾನು ಅಳಬಾರ್ದು, ಕಂಟ್ರೋಲ್ ಮಾಡ್ಕೋಬೇಕು. ನಮ್ಮ ಮನೆಯವ್ರಿಗೆ ಒಂದು ಆಸೆ ಏನು ಅಂತಂದರೆ, ಎಲ್ಲೂ ನೀನು ಅಳಬಾರ್ದು, ಧೈರ್ಯವಾಗಿರಬೇಕು, ಹೆದರು ಬೇಡ ಅಂತ ಹೇಳ್ತಾಯಿದ್ರು. ನನಗೆ ಅವರು ಸಂಜೆ 6 ಗಂಟೆಗೆ ಅವ್ರ ಜೀವ ಹೋಗುತ್ತೆ. ಜೀವ ಹೋಗುವಾಗ ನನ್ನ ಜೀವನ ಯಾಕೆ ಹೋಗಲಿಲ್ಲ, ನನ್ನ ಜೀವನ ಅವ್ರ ಜೊತೆಗೆ ಹೋಗ್ಬಿಡ್ಬೇಕಿತ್ತು ಅನ್ನಿಸ್ತು ಒಂದು ಕ್ಷಣ. ಏಕೆಂದರೆ ಅಷ್ಟು ಕಷ್ಟಪಟ್ಟಿದ್ದೀವಿ ನಾವಿಬ್ಬರು. ನಮ್ಮ ಜೀವನದಲ್ಲಿ ಒಂದು ಪುಸ್ತಕದ ಒಂದು ಅಧ್ಯಾಯವನ್ನು ಬರಿಬೋದು, ಅಷ್ಟು ಕಷ್ಟಪಟ್ಟಿದ್ದೀವಿ. ನಂಗೆ ತುಂಬ ಕಷ್ಟ ಆಯಿತು. ಈಗ ಹೇಗೆ ಅಂದರೆ, ನಮ್ಮ ಮನೆಯವರಿಲ್ಲದೆ ಸಿನಿಮಾ ರಿಲೀಸ್ ಮಾಡೋಕ್ಕೆ ಒಂದು ಸಾರಿ ತುಂಬ ಕಷ್ಟ ಅಂತ ಅಂದ್ಕೊಂಡೆ. ನನ್ನ ಮಗನ ಹತ್ರ ಕೇಳಿದೆ, ಏನು ಮಾಡೋದು ಮಗನೇ ಎಂದೆ. ಅಮ್ಮ ಎದ್ರು ಬೇಡ, ಅಪ್ಪನ ಆಸೆ ಅಲ್ವಾ ಅಂದರು ಅಂತ ಹೇಳ್ದ ಮಗ. ಅವಾಗ ಒಂದು ಸರಿ ನನಗೆ ನಾನೇ ಧೈರ್ಯ ತಂದ್ಕೊಂಡೆ. ಹೇಗೆ ಅಂದರೆ, ಇಲ್ಲ, ನನ್ನ ಕಡೆಗೆ ಲಾಸ್ಟಿಗೆ ಅವ್ರೊಂದು ಮಾತು ಹೇಳಿದರು. ನಾವು ಎಷ್ಟೋ ರಾತ್ರಿಗಳು ಮಾತಾಡಿದ್ದೀವಿ. ಅವಾಗ ಯಾವ ಕಾರಣಕ್ಕೂ ಎದ್ರು ಬೇಡ, ಜೊತೆಗೆ ನಾನು ಯಾವಾಗಲೂ ಇರ್ತೀನಿ ನಿನ್ನ ಜೊತೆಗೆ, ಹೆದರು ಬೇಡ, ಸಿನಿಮಾ ರಿಲೀಸ್ ಮಾಡು. ಏನೇ ಕಷ್ಟ ಬಂದ್ರೂ ಅದನ್ನು ಫೇಸ್ ಮಾಡೋ ಆ ಕೆಪಾಸಿಟಿ ನಿನಗಿದೆ ಅಂತ ನಾನು ನಿನ್ನನ್ನು ಮದುವೆ ಆದ ದಿನದಿಂದ ನಾನು ಅಂದ್ಕೊಂಡಿದ್ದೀನಿ. ಆ ಶಕ್ತಿ ನಿನಗಿದೆ, ದಯವಿಟ್ಟು ನೀನು ಇದನ್ನು ಕಂಟಿನ್ಯೂ ಮಾಡು, ಸಿನಿಮಾ ರಿಲೀಸ್ ಮಾಡು ಅಂತ. ಅದೇ ಸಾಯೋ ಟೈಮಲ್ಲೂ ಕೂಡ ಅವರು ಎದೆಗುಂದಿರಲಿಲ್ಲ, ಜೊತೆಗೆ ನಿಮಗೆ ಪ್ರೋತ್ಸಾಹ ಕೊಡೋದನ್ನು ಮರೀಲಿಲ್ಲ ಅವರು. ಖಂಡಿತ ಆ ವಿಚಾರದಲ್ಲಿ ತುಂಬ ಈಗ ನಾನು ನೋಡ್ತಾ ಇದ್ದರೆ, ಶ್ರೀಧರ್ ಅವ್ರನ್ನ ಕಳ್ಕೊಂಡಿರೋ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಆತ್ಮವಿಶ್ವಾಸದಿಂದ ಒಂದು ಧೈರ್ಯವಾಗಿರ್ತಕ್ಕಂಥದ್ದು ನೀವು ಅಂತ ನನಗೆ ಕಾಣಿಸ್ತಿಲ್ಲ. ನಿಮ್ಮ ಮಗ ಗಿರೀಶ್ ಅವರು ಧೈರ್ಯವಾಗಿದ್ದಾರೆ, ಅವರು ಹೆಚ್ಚು ಗಟ್ಟಿ ಮನಸ್ಸನ್ನು ಹೊಂದಿದ್ದಾರೆ ಅಂತ ಅನಿಸುತ್ತೆ. ನಾನೇ ಎಷ್ಟೋ ಸರಿ ಅಳ್ತಾ ಇರ್ತೀನಿ. ಅವಾಗ ಹೇಳ್ತಾನೆ, ಅಮ್ಮ ಅಪ್ಪ ನಮ್ಮ ಜೊತೆಗೆ ಇದೆ ಅಲ್ವಾ. ಅವ್ರ ಫೋಟೋ ನಾನು ಬ್ಯಾಕೆ ಇಟ್ಕೊಂಡಿದ್ದೀನಿ. ಅವ್ರು ಮಲಗ್ತಿದ್ದಿದ್ದು ಮಂಚದ ಮೇಲೇ ನಾನು ಮಲಗೋದು. ಅವ್ರ ಫೋಟೋ ನಾನು ಒಂದು ಮಾತು ನನ್ನ ಮಗಂಗೆ ಹೇಳಿದ್ದೀನಿ. ಏನಂತ ಅಂದರೆ, ಈ ಫೋಟೋ ನಾನು ಇರೋರಿವರೆಗೆ ತೆಗಿಬೇಡ, ನಾನು ಹೋದ ನಂತರ ಅಪ್ಪನ ಫೋಟೋ ನನ್ನ ಫೋಟೋ ಎರಡೂ ಹೊರಗಡೆ ಹಾಕು, ಅಲ್ಲಿವರೆಗೆ ಅಪ್ಪನ ಫೋಟೋ ಹೊರಗಡೆ ಹಾಕಬೇಡ ಅಂತ ಹೇಳಿದ್ದೀನಿ. ಹಂಗಾಗಿ ನನಗೆ ಶಕ್ತಿಯಾಗಿ ಗಿರೀಶ್ ನಿಂತಿದ್ದಾರೆ ಅಂತ ಅಂದ್ರೆ ನಾನು ಅದಕ್ಕೆ ಎಲ್ರಿಗೂ ಹೇಳ್ತಾ ಇರ್ತೀನಿ, ನನ್ನ ಮಗನಂತ ಮಗನೇ ಎಲ್ಲ ಅಪ್ಪ ಅಮ್ಮಂಗೂ ಬರಲಿ ಅಂದರೆ ಅಷ್ಟು ಹಣ. ನಾನು ಇದನ್ನು ಯಾಕೆ ಇಷ್ಟನ್ನ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಗಂಡ ಹೇಗೆ ನಂಗೆ ಶಕ್ತಿಯಾಗಿ ನಿಂತಿದ್ರು, ಇವತ್ತು ನನ್ನ ಮಗ ನಿಂತಿದ್ದಾನೆ. ನನಗೆ ಈಗ ಸಿನಿಮಾಕ್ಕೆ ಲಾಭ ಆಮೇಲೆ ಆಯ್ತಲ್ಲ, ತೊಗೊಂಡು 1 ಎಕರೆ ಜಮೀನು ಮಾರಾಟ ಮಾಡಿ ಸಾಲ ತೀರಿಸಿ ಫಿನಿಶ್ ಮಾಡಿಬಿಡ್ಬೋದು. ಅಮ್ಮನ ಮಾತಿಗೆ ನೀವು ಸಿದ್ಧ ಇದ್ದೀರಾ? ಅಕಸ್ಮಾತ್ ನಾಳೆ ಸಾಲ ಆಯಿತು ಅಂತೇಳಿದರೆ, ಸಿನಿಮಾ ಏನಾದರೂ ದೇವರು ಏನಾದರೂ ವರ ಕೊಡಲಿಲ್ಲ ಅಂತೇಳಿದರೆ, ಪ್ರೇಕ್ಷಕರು ಕೈ ಹಿಡಿಲಿಲ್ಲ ಅಂತೇಳಿದ್ರೆ, ಇರೋ ಒಂದು ಜಮೀನಲ್ಲಿ ಒಂಚೂರು ಮಾರ್ಬಿಟ್ಟು ಸಾಲ ತೀರಿಸ್ಬೇಕು ಅನ್ನೋ ಅಮ್ಮನ ನಿರ್ಧಾರ ಏನಿದೆ, ಅದಕ್ಕೆ ನೀವು ಬದ್ಧರಾಗಿದ್ದೀರಾ? ಇಲ್ಲ, ಅಂಥ ಪರಿಸ್ಥಿತಿ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮಲ್ಲಿ ಕೇಳೋದು, ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿಯಲ್ಲಿ ಹೊಸ ಚಿತ್ರಗಳ ಇದನ್ನು ನೋಡಿದಾಗ, ನಾನು ಯಾಕೆ ಇದನ್ನು ಹೇಳ್ತೀನಿ, ನಿಮ್ಮನ್ನು ನೆಗೆಟಿವ್ ಟ್ರ್ಯಾಕಲ್ಲಿ ತಗೊಂಡು ಹೋಗಬೇಕು ಅನ್ನೋದಾಗಲಿ ಅದಲ್ಲ, ವಾಸ್ತವತೆಯಲ್ಲಿ ಚರ್ಚೆ ನೋಡಿದಾಗ ಇವತ್ತಿನ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಸಂಖ್ಯೆ ಎಷ್ಟಿದೆ ಅದೆಲ್ಲ ನೋಡಿದಾಗ ನಿಮಗೆ ಭಯ ಆಗ್ತಿದೆಯಲ್ಲೋ ಗೊತ್ತಿಲ್ಲ, ನನಗಂತೂ ವೈಯಕ್ತಿಕವಾಗಿ ಭಯ ಇದೆ. ಆದರೆ ನಾನೊಂದು ಕೇಳ್ಕೊಳ್ಳೋದೇನು ಅಂತೇಳಿದ್ರೆ, ನಿಮ್ಮ ಒಂದು ಶ್ರಮದ ಹಾದಿ ಇದೆಯಲ್ಲ, ಇದು ಎಲ್ಲ ಸಿನಿಮಾ ನಿರ್ಮಾಣದಲ್ಲೂ ನಡೆಯುವಂಥದ್ದು, ಆಗುವಂಥದ್ದು. ಆದರೆ ನೀವೊಬ್ಬರು ನೀನಾಸಮ ಒಂದು ಕಲಾ ತರಬೇತಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ, ಅಲ್ಲಿ ಬಂದಂಥ ಮಕ್ಕಳಿಗೆ ಅನ್ನವನ್ನು ಬಡಿಸಿ, ಅವರ ಒಂದು ಪ್ರೀತಿಯನ್ನು ಗಳಿಸಿ, ಆ ಒಂದು ಮಕ್ಕಳಲ್ಲಿ ದರ್ಶನ್ ಅವರು ಕೂಡ ನಿಮಗೆ ಆತ್ಮೀಯರಾಗಿ ಅಂಥ ಒಂದು ಸಂಪರ್ಕವನ್ನು ನೀವು ಹೊಂದಿದ್ದು, ಇವತ್ತು ದರ್ಶನ್ ಅವರು ಕನ್ನಡ ಚಿತ್ರರಂಗದ ಮೇರು ನಟರಲ್ಲಿ ಒಬ್ಬರವರು. ಇವಾಗ ದರ್ಶನ್ ಅವರು ಸಹಜವಾಗಿದ್ದಿದ್ರೆ, ಸೊ ನಿಮ್ಮ ಪರವಾಗಿ ಅವರು ಅಭಿಮಾನಿಗಳನ್ನು ಕೇಳ್ಕೊತಾ ಇದ್ರೇನು, ನಾನು ಅಲ್ಲಿ ಊಟ ಮಾಡಿದ್ದೀನಪ್ಪ, ನನ್ನ ಜೊತೆಯಲ್ಲಿ ರತ್ನಕ್ಕ ಮತ್ತು ಅವ್ರ ಕುಟುಂಬ ಕೆಲಸ ಮಾಡಿದೆ, ನನಗೆ ಸೇವೆ ಮಾಡಿದೆ, ಸೊ ಈ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಿನಿಮಾವನ್ನು ಬೆಂಬಲಿಸಿ ಅಂತ ಕೇಳುವಂಥ ಸಂದರ್ಭ ಇತ್ತು. ಆದರೆ ಇವತ್ತಿಲ್ಲ ನಿಮಗೆ.
ಸೊ ಈಗ ದರ್ಶನ್ ಅವರು ನಿಮ್ಮ ಕೈಗೆ ಎಟಕ್ತಾ ಇರೋದ್ರಿಂದ ಅವರ ಅಭಿಮಾನಿಗಳಲ್ಲಿ ತಾವೇನಾದರೂ ಮನವಿಯನ್ನು ಕೊಡೋಕ್ಕೆ ಸಾಧ್ಯನಾ, ಅಥವಾ ಕೇಳೋ ಮನಸ್ಸಿದೆಯಾ, ಅಥವಾ ಅವ್ರು ಕೈ ಹಿಡಿತಾರೆ ಅಂತಕ್ಕಂಥ ನಂಬಿಕೆ ನಿಮಗಿದೆಯಾ? ಅಲ್ಲ, ನಂಬಿಕೆ ಇದೆ. ಅದನ್ನು ನಾನು ಈ ಮೂಲಕ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ದರ್ಶನ್ ಅಭಿಮಾನಿಗಳಲ್ಲಿ, ನಮ್ಮ ಕನ್ನಡ ಸಿನಿಮಾ ನೋಡೋ ಪ್ರೇಕ್ಷಕರಲ್ಲಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ರತ್ನಕ್ಕನನ್ನು ಉಳಿಸಿ ಬೆಳೆಸಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಪ್ರೇಕ್ಷಕರೇ, ದರ್ಶನ್ ಅವರು ಕೇವಲ ಒಂದು ಕುಟುಂಬಕ್ಕೆ ಸೀಮಿತ ಆದವರಲ್ಲ, ಅಥವಾ ಒಂದು ನಿರ್ಮಾಣ ಸಂಸ್ಥೆಗೆ ಸೀಮಿತ ಆದವರಲ್ಲ. ನಾನು ಚಿತ್ರರಂಗದ 3.5 ದಶಕಗಳ ಹಾದಿಯಲ್ಲಿ ನೋಡಿದಾಗ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ನಾಯಕ ನಟರು, ಕಲಾವಿದರುಗಳು ಬರಬೇಕು, ಉಳಿಬೇಕು, ಕನ್ನಡ ಚಿತ್ರರಂಗವನ್ನು ಉತ್ತುಂಗಕ್ಕೆ ಏರಿಸಬೇಕು ಅಂತ ನಿರೀಕ್ಷೆ ಪಟ್ಟವನಲ್ಲಿ ನಾನು ಕೂಡ ಒಬ್ಬ. ಆ ಹಾದಿಯಲ್ಲಿ ದರ್ಶನ್ ಅವರು ಬಂದರು, ಸುದೀಪ್ ಅವರು ಬಂದರು, ಯಶ್ ಅವರು ಬಂದರು, ಧ್ರುವ ಸರ್ಜಾ ಅವರು ಬಂದರು. ಸೊ ಹೀಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಇದ್ದಂತಹ ಎಲ್ಲ ಮಕ್ಕಳು ಕೂಡ ಚಿತ್ರರಂಗವನ್ನು ಒಂದು ಮಟ್ಟಕ್ಕೆ ಕೊಂಡೊಯ್ದು ರಾಜ್ಕುಮಾರ್ ಅವರ ಹೆಸರನ್ನು ಜೀವಂತವಾಗಿ ಇನ್ನೂ ಇಟ್ಟಿದ್ದಾರೋ ಹಾಗೆ ಹಲವು ಕಲಾವಿದರುಗಳು, ನಾಯಕ ನಟರುಗಳು ಚಿತ್ರರಂಗ ಬರಬೇಕು, ನಿರ್ದೇಶಕರು ಬರಬೇಕು, ಹೊಸ ಪ್ರತಿಭೆಗಳು ಬರಬೇಕು, ಚಿತ್ರರಂಗವನ್ನು ಇನ್ನೂ ಮೇಲ್ದರ್ಜೆಗೆ ಕರ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಆಸೆ ಪಟ್ಟಿದ್ದು ಹೌದು. ಸುದೀಪ್ ಅವರ ವೈಯಕ್ತಿಕ ವಿಚಾರಗಳಾಗಲಿ, ದರ್ಶನ್ ಅವರ ವೈಯಕ್ತಿಕ ವಿಚಾರಗಳು ಬಂದಾಗಲೂ ಕೂಡ ನನ್ನ ವೈಯಕ್ತಿಕವಾಗಿ ಅವರು ಚೆನ್ನಾಗಿದ್ದರೆ ಚಿತ್ರರಂಗ ಚೆನ್ನಾಗಿರುತ್ತೆ, ಬೇಗ ಅಂತ ಒಳ್ಳೆಯ ದಿನಗಳು ಬರಲಿ ಅಂತ ಬಯಸಿದಂಥ ವ್ಯಕ್ತಿಯಾಗಿ ನಾನು ಇವತ್ತು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹಿಕೋರ ಚಿತ್ರಕ್ಕೆ ಜಯವಾಗಲಿ, ನಿರ್ಮಾಪಕರಿಗೆ ಲಾಭ ಆಗಲಿ. ನೀವು ದರ್ಶನ್ ಅವರು ಅವನು ಇವನು ಅಂತ ಒಂದು ಏಕವಚನದಲ್ಲಿ ಮಾತಾಡ್ತಿದ್ರ ನೇರವಾಗಿ?